ಭಾರತದಲ್ಲಿ ದಿನೇ ದಿನೇ ಸ್ಥೂಲಕಾಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಬೊಜ್ಜಿನ ದೇಹ ಅಂತಾರಲ್ಲ ಅದು. 2050ರ ಹೊತ್ತಿಗೆ 44 ಕೋಟಿ ಮೀರಬಹುದು. 44 ಕೋಟಿ ಜನ ಸ್ಥೂಲಕಾಯ ಸಮಸ್ಯೆ ಒಂದರಿಂದನೇ ಬಳಲಬಹುದು ಅಂಥೇಳಿ ಒಂದು ಆತಂಕ ವ್ಯಕ್ತವಾಗ್ತಾ ಇದೆ 2050ರ ವೇಳೆಗೆ. ಇನ್ನೊಂದು 25 ವರ್ಷ ಟೈಮ್ ಇದೆ. ಪುರುಷರು 21.8 ಕೋಟಿ, 21 ಕೋಟಿ 80 ಲಕ್ಷ ಜನರಷ್ಟು ಗಂಡಸರು ಸ್ಥೂಲಕಾಯದಿಂದ ಬಳಲಬಹುದು ಅಂತ. ಮಹಿಳೆಯರು 23 ಕೋಟಿ 10 ಲಕ್ಷ ಜನ, ಅಷ್ಟು ಜನ ಬಳಲ್ತಾರೆ ಅಂತ ಲ್ಯಾನ್ಸೆಟ್ ಜರ್ನಲ್ ನಡೆಸಿದಂಥ ಅಧ್ಯಯನದಿಂದ ಇದು ಬಹಿರಂಗವಾಗ್ತಾ ಇದೆ. ಜಗತ್ತಿನಲ್ಲೇ ಸ್ಥೂಲಕಾಯದಲ್ಲಿ 2ನೇ ರಾಷ್ಟ್ರವಾಗುತ್ತೆ ಭಾರತ ಅಂತ ಹೇಳ್ತಾ ಇದ್ದಾರೆ. ಚೀನಾ ಅಗ್ರಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಈಗ 3ನೇ ಸ್ಥಾನದಲ್ಲಿ ಬ್ರೆಜಿಲ್ ಇರಲಿದೆ ಅಂತ ವರದಿ ಹೇಳ್ತಾ ಇದೆ. ವರದಿಲಿರೋದು ಇಷ್ಟೇ, ಜಗತ್ತಿನ 25ರ ವಯಸ್ಸಿನ ಅರ್ಧ ಶತಕೋಟಿ ಜನರಲ್ಲಿ ಸ್ಥೂಲಕಾಯ ಸಮಸ್ಯೆ ಇದೆ. ಭಾರತದಲ್ಲಿ ಸದ್ಯಕ್ಕೆ 18 ಕೋಟಿಯಷ್ಟು ಸ್ಥೂಲಕಾಯ ಜನರಿದ್ದಾರೆ ಅಂತ. ಭಾರತ, ಚೀನಾ, ಅಮೆರಿಕದಲ್ಲಿ ಅಧಿಕ ತೂಕ ವ್ಯಕ್ತಿಗಳ ಸಂಖ್ಯೆ ತೀವ್ರ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ದೊಡ್ಡವರಲ್ಲಿ ಮಾತ್ರವಲ್ಲ, ಪುಟ್ಟ ಪುಟ್ಟ ಮಕ್ಕಳಲ್ಲೂ ಕೂಡ ಸ್ಥೂಲಕಾಯದ ಸಮಸ್ಯೆ ಇದೆ ಅಂತ. ಭಾರತದಲ್ಲಿ 5ರಿಂದ 14ರ ವಯೋಮಾನದ 3 ಕೋಟಿ ಮಕ್ಕಳಲ್ಲಿ ಬೊಜ್ಜಿನ ಮಕ್ಕಳಿವೆ. ಬೊಜ್ಜು ಬೆಳೆಸ್ಕೊಂಡಿರ್ತಾರೆ ಮಕ್ಕಳು ಅಂತ. ಇದು ದುರಂತವೂ ಹೌದು, ಸಮಾಜದ ವೈಫಲ್ಯ ಕೂಡ ಹೌದು. ಸರ್ಕಾರ, ಸಮುದಾಯ ಆರೋಗ್ಯ ಕೇಂದ್ರಗಳು ಪರಿಹಾರವನ್ನು ಕಂಡುಹಿಡಿಬೇಕು ಅಂತ. ಅಂದರೆ ಏನಾಗುತ್ತೆ, ನಮಗೆ ದಿನನಿತ್ಯ ಎಷ್ಟು ನಮಗೊಂದು ಆಹಾರ ಪ್ರಮಾಣ ಅಂತ ಇರುತ್ತಲ್ಲ, ಆಹಾರ ಪ್ರಮಾಣವನ್ನು ಮೀರಿ ತಿಂದಾಗ ಈ ಒಂದು ವಿಚಾರ ಆಗುತ್ತೆ. ಮೊದಲೆಲ್ಲ ಹಸಿವಿಗೆ ಊಟ ಮಾಡೋ ಕಾಲ ಇತ್ತು. ಆ ಹಸಿವಿಗೆ ಊಟ ಮಾಡ್ತಿದ್ದಂಥ ಕಾಲದಲ್ಲಿ ಅದರೆಲ್ಲ ರುಚಿಯನ್ನು ಕಂಡುಕೊಳ್ತಾ ಇದ್ದರು. ಈಗ ಹಸಿವಿಗಿಂತ ರುಚಿಗೆ ತಿನ್ನುವವರು ಜಾಸ್ತಿ ಆಗಿದ್ದಾರೆ. ಹೊಟ್ಟೆಗೆ ತಿನ್ನೋರಿಗಿಂತ ನಾಲಿಗೆಗೋಸ್ಕರ ತಿನ್ನೋರು ಜಾಸ್ತಿ ಅಂತ ಕೆಲವು ಆಹಾರ ತಜ್ಞರು ಅದ್ಭುತವಾಗಿ ಹೇಳ್ತಾ ಇರ್ತಾರೆ. ನೋಡಪ್ಪ, ನಿನಗೊಂದು 1500 ಕ್ಯಾಲೋರಿ ಒಂದು ಇಡೀ ದಿನಕ್ಕೆ, ಒಂದು 1500 ಕ್ಯಾಲರಿ ಅಥವಾ 2000 ಕ್ಯಾಲರಿ ಅಂತ ಅಂದ್ಕೊಳ್ಳಪ್ಪ. ಇಡೀ ದಿನಕ್ಕೆ ನಿನಗೆ ಅಷ್ಟು ಎನರ್ಜಿ ಬೇಕಾಗತ್ತೆ. ಅಷ್ಟು ಆಹಾರ ತಿಂದರೆ ನೀನು ಸಾಕು ಅಂತಿರುತ್ತೆ. ಒಂದು ಬಿರಿಯಾನಿ ತಿಂದು, ಅದಕ್ಕೊಂದಷ್ಟು ಸೈಡ್ಸ್ ತಿಂದು, ಅದ್ರ ಮೇಲೆ ಒಂದಷ್ಟು ಬೇರೆ ಐಸ್ ಕ್ರೀಮ್ ತಿಂದು, ಇನ್ಯಾವುದೊಂದಷ್ಟು ಫ್ರೂಟ್ಸ್ ತಿಂದು, ಜೇನುತುಪ್ಪ ತಿಂದು, ಇನ್ನೇನೋ ಒಂದಷ್ಟು ಬೇರೆ ಬೇರೆ ಐಟಮ್ ನೀನು ಆರ್ಡ್ರ್ ಮಾಡಿ ತಿನ್ನೋದಾದರೆ ಅದರಲ್ಲೇ ನಿನಗೆ 3500, 4000, 4500ವರೆಗೂ ಕೂಡ ನಿನ್ನ ಕ್ಯಾಲರಿ ಅದರಲ್ಲಿ ಬಂದುಬಿಡುತ್ತೆ. ಬಾಡಿ ಎಷ್ಟು ಬಳಸುತ್ತೆ? 1500 ಕ್ಯಾಲೋರಿ ಬಳಸಿರಬಹುದು. 1500 ಕ್ಯಾಲೋರಿ ಇನ್ನು ಉಳಿದಿರುವಂಥ 3500, 3000, 2500 ಕ್ಯಾಲರಿ ಎಲ್ಲಿ ಹೋಗುತ್ತೆ ಅಂದರೆ ಅದು ನಿನ್ನ ಒಂದು ಕಡೆ ಬೊಜ್ಜಾಗಿ ಸ್ಟೋರ್ ಆಗುತ್ತೆ ಅಂತ. ಎಲ್ಲಿಯವರೆಗೆ ನಮ್ಮ ನಾಲಿಗೆಯ ಮೇಲೆ ನಮಗೆ ನಿಯಂತ್ರಣ ಇರೋದಿಲ್ವೋ, ಮಾತಿನ ವಿಚಾರಕ್ಕಾಗಲಿ ಆಹಾರದ ವಿಚಾರಕ್ಕಾಗಲಿ, ಅಲ್ಲಿಯವರೆಗೆ ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತ. ಅಗತ್ಯ ಮೀರಿದ್ರೆ, ಅವಶ್ಯಕತೆ ಮೀರಿದ್ರೆ ಮಕ್ಕಳಿಗೆ ಯಾಕಪ್ಪ ಬೊಜ್ಜು ಬರುತ್ತೆ? ಮಕ್ಕಳನ್ನು ಹಾಳು ಮಾಡಿ ಮಕ್ಕಳೇ ಹಾಳಾದ್ವಾ? ನೋ. ಮಕ್ಕಳಿಗೆ ನೀವು ಇನ್ನೂ ತಿನ್ನು, ಸಣ್ಣ ಆಗಿಬಿಡ್ತಾ ಇದೆಯಾ ನೀನು, ಇನ್ನೂ ದಪ್ಪ ಆಗಬೇಕು. ದಪ್ಪ ಅಂದರೆ ಒಂದು ಮಗು ಆರೋಗ್ಯವಾಗಿದೆ ಅಂತ. ದಪ್ಪ ಯಾವಾಗಿಂದ ಆರೋಗ್ಯದ ಟ್ರಂಪ್ ಕಾರ್ಡ್ ಆಯಿತು? ವಿ ಡೋಂಟ್ ನೋ. ದಪ್ಪವಾಗಿದ್ದರೆ, ದಷ್ಟಪುಷ್ಟವಾಗಿದ್ದರೆ ಅದು ಆರೋಗ್ಯ ಅಂತ. ಆರೋಗ್ಯದ ಡೆಫಿನಿಷನ್ ಏನು, ಬೊಜ್ಜಿನ ಡೆಫಿನಿಷನ್ ಏನು, ದಪ್ಪದ ಡೆಫಿನಿಷನ್ ಏನು? ಒಂದೊಂದು ಬ್ಯಾಟ್ರಿ ನೀವೊಂದು 86% ಚಾರ್ಜ್ ಮಾಡಿರ್ತೀರ ಮೊಬೈಲ್ದು, 90% ಚಾರ್ಜ್ ಮಾಡಿರ್ತೀರ. ಇನ್ನೂ ಚಾರ್ಜ್ ಆಗಲಿ ಅಂತ ನೀವು ಆನ್ ಮಾಡ್ತಾನೆ ಇದ್ರೆ ಏನಾಗುತ್ತೆ? ಮೊಬೈಲು ಒಂದಲ್ಲ ಒಂದಿನ ಅದು ಹಾಳಾಗುತ್ತಲ್ಲ, ಬ್ಯಾಟ್ರಿ ಹಾಳಾಗುತ್ತಲ್ಲ. ಸೊ ಹಾಗೆಯೇ ನಮ್ಮ ಅವಶ್ಯಕತೆಯನ್ನು ಮೀರಿದ್ದು ಏನು ಮಾಡುತ್ತೆ ಅಂದರೆ ಸ್ಟೋರ್ ಆಗೇ ಆಗುತ್ತೆ ಬಾಡಿನಲ್ಲಿ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ಈ ಒಂದು ಕತೆ. 2050ರ ವೇಳೆಗಾಗಲೇ ಭಾರತ 2ನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ ಸ್ಥೂಲಕಾಯದಲ್ಲಿ. ಅಂದರೆ ಇದೇನೆಂದರೆ ಬಾಯಿ ರುಚಿಗೆ ತಿನ್ನುವವ್ರ ಸಂಖ್ಯೆ ಜಾಸ್ತಿ ಆದಾಗ ಈ ಥರ ಸಮಸ್ಯೆ ಬರುತ್ತೆ ಅಂತ.